ಅಜ್ಜಪ್ಪರು ಸಹ 2005ನೇ ಇಸ್ವಿಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದು, ಅದಾದಮೇಲೆ ನಾನು APMCಗೆ ಅವ್ರ ಭಾಗದಲ್ಲಿ ನಿಂತಾಗ ನನ್ನನ್ನು ಕರ್ಕೊಂಡು ಹೋಗಿ ಆ ಭಾಗದಲ್ಲಿ 4 ದಿನ ಕ್ಯಾನ್ವಾಸ್ ಮಾಡಿ ಕೇವಲ 20 ವೋಟಲ್ಲಿ ನಾನು ಸೋತಿದ್ದು APMCಲಿ. ಅದಾದ ನಂತರ ನಾನು ಅದೇ ಬಾರಿಯಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆದೆ. ಅದಾದ ನಂತರ ನಾನು ಈಗ ತಾಲೂಕು ಗ್ಯಾರಂಟಿ ಯೋಜನೆ ಅಧ್ಯಕ್ಷರು. ಅಜ್ಜಪ್ಪರ ಆಪಾದನೆ ಇಷ್ಟೇ, ಬ್ರಾಂದಿ ಅಂಗಡಿ ಧರ್ಮಣ್ಣ ಬ್ರಾಂದಿ ಅಂಗಡಿ ಧರ್ಮಶೇಖರ್ ಅಂತ ಹೇಳ್ತಾರೆ. ನಾನು ಬ್ರಾಂದಿ ಅಂಗಡಿ ಧರ್ಮಶೇಖರ್ ಆಗಲಿಕ್ಕೆ ಬ್ರಾಂದಿ ಅಂಗಡಿನ ಶಿವಲಿಂಗೇಗೌಡರು ಬರೋಕ್ಕಿಂತ ಮುಂಚೆನೇ ನಾನು ಬ್ರಾಂದಿ ಅಂಗಡಿ 2005ರಲ್ಲಿ ಅಷ್ಟಕ್ಕೆ ನಾನು ಬ್ರಾಂದಿ ಅಂಗಡಿ ಮಾಡಿದ್ದೀನಿ. ಶಿವಲಿಂಗೇಗೌಡರಿಗೂ ಬ್ರಾಂದಿ ಅಂಗಡಿ ಯಾವುದೇ ರೀತಿ ಸಂಬಂಧ ಇಲ್ಲ. ಇವತ್ತು ಶಿವಲಿಂಗೇಗೌಡರು MLA ಆಗಿರೋದ್ರಿಂದ ಯಾವ್ದಾರ ಬ್ರಾಂದಿ ಅಂಗಡಿ ತೊಂದರೆ ಕೊಟ್ಟಿದ್ದಾರ? ಇಲ್ವಲ್ಲ. ನಾಳೆ ಇನ್ನೊಬ್ರು ಆಗ್ಬೋದು, ಅವ್ರೇನು ಬ್ರಾಂದಿ ಅಂಗಡಿ ತೊಂದರೆ ಕೊಡೋಕ್ಕಾಗ? ಅದು ನಮ್ಮ ಉದ್ಯೋಗ. ಅದು ನಾವು ನಮ್ಮ ಜೀವನೋಪಾಯಕ್ಕೆ ಹೊಟ್ಟೆಪಾಡಿಗೋಸ್ಕರ ನಾವು ಹಾಕಿದ್ದೀವಿ. ಅದಕ್ಕೆ ಬ್ರಾಂದಿ ಅಂಗಡಿ ಧರ್ಮಶೇಖರಲ್ಲ ಅಜಬಣ್ಣ, ನಾನು ನಿನ್ನ ಆತ್ಮೀಯ ಸ್ನೇಹಿತ ಗೀಜಳಿ ಶೇಖರಣ್ಣ. ನೀನು ನಂದು ಏನು ಆಗ್ತಿರಲಿಲ್ಲ, ನೀನು ಅದನ್ನ ಅಲ್ಲಿ ಹೇಳ್ಕೊಂಡು ಹೋಗಿದ್ದೀಯಾ, ಇರಲಿ. ಆದ್ರಿಂದ ಅಜಬಣ್ಣ ನಾನು ಕ್ಲೀನಾಗಿ ಉತ್ತರ ಕೊಟ್ಟಿದ್ದೀನಿ. ಇನ್ನ ಸಂತೋಷ್ ಅಣ್ಣಗೆ ಯಾವ್ಯಾವುದು ಅವರು ಹೇಳಿದ್ರು, ಅವರು ಮನೆ ಪ್ರತಿಕ್ರಿಯೆ ಮಾಡಿದ್ರು, ಅದಕ್ಕೆ ನಾನು ಕ್ಲೀನಾಗಿ ಇಲ್ಲಿ ಮಾಧ್ಯಮದ ಮುಖಾಂತರ TV ಮಾಧ್ಯಮದ ಮುಖಾಂತರ ಕ್ಲೀನಾಗಿ ಉತ್ತರ ಕೊಟ್ಟಿದ್ದೀನಿ. ಏನು ನೀವು ಪ್ರತಿಕ್ರಿಯೆ ಮಾಡಿದ್ದೀರಾ, ಇವತ್ತು ರೈತರಿಗೆ TC ಬಗ್ಗೆ ಇರ್ಬೋದು, ಆಮೇಲೆ ದೇವೇಗೌಡರ ಬಗ್ಗೆ ಇರ್ಬೋದು, ಶಿವಲಿಂಗೇಗೌಡರು ಆರ್ಸಿಕೆಯಲ್ಲಿ ವಾಸ ಇರಲ್ಲ ಅನ್ನೋ ಬಗ್ಗೆ ಇರ್ಬೋದು, ಹಾಗೂ ಗ್ರಾಮ ಅಭಿವೃದ್ಧಿ ಆಗಿಲ್ಲ ಅನ್ನೋ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಟ್ಟಿದ್ದೀನಿ. ನೀವು ನಿನ್ನೆ ಬಂದು ಅವು ಯಾವ ವಿಚಾರನೂ ಮಾತಾಡಿಲ್ಲ. ನೇರ ಸೀದಾ ಧರ್ಮಶೇಖರನ್ನು ಬಯ್ಯಾರು, ಇಷ್ಟೇ ವಿಚಾರ. ಧರ್ಮಶೇಖರ್ ಒಂದು ಮತ್ತೆ ಅಲ್ಲಿ ಏನು ಕಳಿಸಿದ್ದಾರೆ, ನಮ್ಮ ಸಮಾಜದ ಮುಖಂಡರು ಬಂದಿದ್ದಾರೆ. ನಮ್ಮ ಸಮಾಜದ ಮುಖಂಡರನ್ನ ಕಳಿಸಿದ್ದಾರೆ, ಬೇರೆ ಕಳಿಸಿಲ್ಲ. ನಾವು ಸಮಾಜದ ಮುಖಂಡರು ಬಂದರೆ ನಾನು ಎಲ್ಲ ಸಂತೋಷನ ಎಲೆಕ್ಷನ್ ನಿಂತ್ಕೊಂಡ್ರೆ ಅವರೆಲ್ಲ ನನಗೆ ಕೊಟ್ಟಾಗ್ತಾರೆ. ನನ್ನ ಬಂಧುಗಳು, ಅವರು ನಮ್ಮ ಸ್ನೇಹಿತರು, ನಮ್ಮ ಮಿತ್ರರು, ನಮ್ಮ ಸಂಬಂಧಿಕರು. ಆದ್ದರಿಂದ ಸುದ್ದಿಗೋಷ್ಠಿಯಲ್ಲಿ ಇವತ್ತು ಅಜ್ಜಪ್ಪನಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ರಾಜಕಾರಣ ಬರುತ್ತೆ ಹೋಗುತ್ತೆ, ನಾವು ನಿಮ್ಮ ಮೇಲೆ ನೀವು ನಮ್ಮ ಮೇಲೆ ಎಳೆದಾಡ್ತಾ ಇದ್ರೆ ಜೀವನ ಪೂರ್ತಿ ಎಳೆದಾಡ್ತಾ ಇರ್ತೀವಿ. ನಾವು ಕರೆಕ್ಟಾಗಿ ಹೇಳಿದ್ದೀವಿ. ನೀವು ತಾಲೂಕು ಅಭಿವೃದ್ಧಿ ಆಗಿಲ್ಲ, ಧರ್ಮಶೇಖರನ್ನ ತೇಜಾಬಾಜಿ ಮಾಡೋಕ್ಕೆ, ಬಕೀಟ್ ಹಿಡಿಯೋಕ್ಕೆ ಈ ಥರ ಮಾಡಿದ್ದಾರೆ ಅಂತ. ಧರ್ಮಶೇಖರನಿಗೆ ಬಕೀಟ್ ಹಿಡಿಯೋದು ಅಭ್ಯಾಸನೇ ಇಲ್ಲ. ನಾನು ಶಿವಲಿಂಗೇಗೌಡರು ಬರೋಕ್ಕಿಂತ ಮುಂಚೆನೇ ನಾನು ಈ ತಾಲೂಕಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದೀನಿ. ಶಿವಲಿಂಗೇಗೌಡ ಅವತ್ತು ಹಸಿಗೇರಿಗೆ ಬಂದಿರಲಿಲ್ಲ. 2005ರಲ್ಲಿ ನಾನು ಅಧ್ಯಕ್ಷ ಆಗಿದ್ದೀನಿ. ಅದರಿಂದ ನಾನು ಯಾವತ್ತೂ ಯಾರಿಗೂ ಬಕೀಟ್ ಇಲ್ಲ. ರಾಜಕಾರಣದಲ್ಲಿ ನಾನು ಬಕೀಟ್ ಹಿಡಿದಿಲ್ಲ. ನಮಗೂ ಧೈರ್ಯ ಇದೆ, ನಮಗೂ ನಮ್ಮ ತಂದೆ ತಾಯಿ ಬುದ್ಧಿಶಕ್ತಿ ಕೊಟ್ಟಿದ್ದಾರೆ, ಕಲಿಸಿದ್ದಾರೆ. ನನ್ನ ತಿಳುವಳಿಕೆ ಬಗ್ಗೆ ನಾನು ರಾಜಕಾರಣ ಮಾಡ್ತೀನಿ. ಇವತ್ತು ನಾನು ಬಕೀಟ್ ಹಿಡಿಯೋದೇ ಸರಿ ಆಯ್ತು. ನೀನು ಅಧ್ಯಕ್ಷ ಆಗ್ಬೇಕಾರ ಯಾರ್ಯಾರು ಸಹಕಾರದಿಂದ ಅಧ್ಯಕ್ಷ ಆದ್ರೆ, ಏನು ಮುಖಂಡು ಸಹಕಾರದಿಂದ ಅಧ್ಯಕ್ಷ ಆದ್ರೆ. ನೀವು ಪ್ರೆಸ್ ಮೀಟಿಂಗ್ ಮಾಡ್ಬೇಕಾರ ಏನ್ ಮಾಡ್ತೀರ ಅಂದ್ರೆ, ಅರುಣ್ ಕುಮಾರ್ ವಿರುದ್ಧ ನೀನೇ ಬಂದು ಮಾತಾಡ್ತೀಯ. ಈ ಕಡೆ ಶೆಮಣ್ಣ ಬಂದ್ರೆ ಶೆಮಣ್ಣ ವಿರುದ್ಧ ಬಂದು ಮಾತಾಡ್ತೀಯ. ಈ ಕಡೆ ನಮ್ಮ ಬಿಳಿಚೌಡನ ಬಂದ್ರೆ ಅವ್ರ ವಿರುದ್ಧ ಮಾತಾಡ್ತೇನೆ. ನೀವು ಅರುಣ್ ಕುಮಾರ್ಗೂ ನಾವು ಸಮಾನರಲ್ಲ. ಅವ್ರು ಏನಕ್ಕೂ ನಾವು ಅವರಿಗೆ ಬರಲ್ಲ. ಅದರಿಂದ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡಬೇಕು. ಅವರು ಈ ತಾಲೂಕಲ್ಲಿ ಬೆಳ್ಕೊಂಡಿದ್ದಾರೆ, ಅವ್ರು ಕಷ್ಟ ಬಿದ್ದಿದ್ದಾರೆ, ಅವ್ರು ಬೆಳ್ಕೊಂಡಿದ್ದಾರೆ. ಸೆಕೆಂಡ್ ಶೆಮಣ್ಣ ಈ ತಾಲೂಕು ಅಭಿವೃದ್ಧಿ ಮಾಡಿದ್ದಾರೆ. ನಗರದಲ್ಲಿ 3-4 ಸತಿ ಅವರು ಅಧ್ಯಕ್ಷ ಆಗಿದ್ದಾರೆ ನಗರಸಭೆಗೆ. ಆದ್ದರಿಂದ ಅವ್ರ ಬಗ್ಗೆನೂ ನೀವು ಮಾತಾಡೋದಲ್ಲ. ಅದೇ ರೀತಿ ನಮ್ಗೆ ಹಿರಿಯರು, ರಾಜಕಾರಣದಲ್ಲಿ ಹಿರಿಯರು ಇರ್ಬೋದು, ಅವ್ರ ಆರೋಗ್ಯ ಸರಿ ಇಲ್ಲ ಅನ್ನೋದು ಯೋಚನೆ ಮಾಡಿದಲೇ ಬಿಳಿಚೌಡಯ್ಯರ ಬಗ್ಗೆ ನೀವು ಬಂದು ಮಾತಾಡಿದ್ರಿ. ತಪ್ಪು ಅಜ್ಜಪ್ಪಣ್ಣ. ನಿಮ್ಮನ್ನ ಕೆಲವೊಂದು ಬಾರಿ ಸರಿದಾರಿಗೆ ತಳ್ಬೇಕಾರ ಆ ಬಿಳಿಚೌಡಯ್ಯನವರ ಪಾತ್ರ ನಿಮಗೆ ಜಾಸ್ತಿ ಇದೆ. ನೀನು ಅಧ್ಯಕ್ಷ ಆಗಬೇಕಾಗಿರ್ಬೋದು, ನೀನು ಒಬ್ರು ಮುಖಂಡ ಆಗ್ಬೇಕಾದ್ರೆ ಆ ಬಿಳಿಚೌಡಯ್ಯನವರ ಪಾತ್ರ ಇದೆ. ನಾನು ಬಕೀಟ್ ರಾಜಕಾರಣ ಮಾಡಿಲ್ಲ. ನಮ್ಗೇನಾದ್ರು ಆಗಿದ್ರೆ ಇವತ್ತು ಸಂತೋಷನ ನಿನ್ನ ಗ್ರಾಮಕ್ಕೆ ಬಂದಾಗ ನೀನು ಯಾಕೆ ಕಾರ್ಟೈಡ್ ಹಿಡ್ಕೋ ಮಂಕೊಂಡು ಏಕವಚನದಲ್ಲಿ ನೀನು ಸಂತೋಷನ ಬೈದೆ, ಬಟ್ಟೆ ಹರ್ಕೊಂಡ್ಬಿಟ್ಟು ನೀನು ಶಾಸಕರು ಮನಕ್ಕೆ ಯಾಕೆ ಬಂದೆ ಅಲ್ವಾ? ನಾನು ಬಕೀಟ್ ಹಿಡಿದಿಲ್ಲ, ನೀವು ಸಿಂಟೆಕ್ಸ್ ಆಗಿದ್ದೀರಾ. ಆದ್ರಿಂದ ಈ ತರ ಯಾರೋ ಹೇಳ್ಕೊಟ್ಟಿದ್ದ ಹೇಳಿಕೆ ಹೇಳದ ಬಿಡಿ. ಯಾಕೆಂದ್ರೆ ನಾವು ಅವತ್ತು ಯಾವುದೇ ರೀತಿ ತಪ್ಪು ಮಾತಾಡಿಲ್ಲ. ಪ್ರತಿಕ್ರಿಯೆ ಕರೆಕ್ಟಾಗಿ ಕೊಟ್ಟು ಹೋಗಿದ್ದೀನಿ. ತಾಲೂಕು ಅಭಿವೃದ್ಧಿ ಆಗಿಲ್ಲ ಅನ್ನೋದು ಮತ್ತೆ ನೆನ್ನೆನೂ ಪ್ರಸ್ತಾಪ. ಒಂದು ಸೆಕೆಂಡ್ ಯಾರೋ ಗೀಜಳ್ಳಿಯ ಮಲ್ಲಿಕಾರ್ಜುನ ಸ್ವಾಮಿನವರು ಮಾತಾಡಿದ್ರು. ಅದಕ್ಕೆ ನಮ್ಮ ನಾಗಣ್ಣ ಬಸವರಾಜಣ್ಣ ಮಾತಾಡ್ತಾರೆ. ಸ್ವಾಮಣ್ಣ ಬಗ್ಗೆ ಅಜ್ಜಪ್ಪನ ಮುಗಿಸಿದ ನಾನು 2 ನಿಮಿಷ ಮಾತಾಡ್ತೀನಿ. ಇವತ್ತು ಸಂತೋಷನಿಗೆ ಏಕವಚನದಲ್ಲಿ ಮಾತಾಡಿ ಕಾರಣಿಗೆ ಮಂಗ್ಕೊಂಡು ಇವತ್ತು ನೀವು ಅವ್ರ ಹತ್ರನೇ ಇದ್ದೀರಾ ಅಂದಾಗ ಅದಕ್ಕೆಲ್ಲಾರು ಒಂದು ಸಿಂಪ್ಟಮ್ಸ್ ಬೇರೆ ಇಲ್ಲಿ ನಿಮಗೆ ಆಗಿಲ್ಲ. ಆದ್ರಿಂದ ನೀವು ಅಲ್ಲೋಗಿ ಇದ್ದೀರಾ, ಇರಿ. ಎಲ್ಲ ಒಂದು ಲೀಡರ್ ಆಗ್ರಿ. ನೀವು ಸಣ್ಣರಾಗಬೇಡ್ರಿ. ಯಾರೇ ಪ್ರತಿಕ್ರಿಯೆ ಮಾಡಿರೋ ತಾಲೂಕಲ್ಲಿ ನೀವು ಒಬ್ರು ಬಂದು ಪ್ರತಿಕ್ರಿಯೆ ಮಾಡೋದು ಇದು ಜನಕ್ಕೆ ನೋಡ್ತಾ ಇರ್ತಾರೆ. ಜನ ನಿಮ್ಮ ಒಬ್ರು ಬಂದು ಪ್ರತಿಕ್ರಿಯೆ ಮಾಡೋದ ಜನ ನೋಡ್ತಾ ಇರ್ತಾರೆ. ಅದರಿಂದ ನಾವು ಯಾವುದೇ ಕಾರಣಕ್ಕೂ ರಾಜಕಾರಣದ ಬೆಲೆ ಇಟ್ಟಿಲ್ಲ. ಇವತ್ತು ಶಿವಲಿಂಗೇಗೌಡರು ನನಗೆ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಟ್ಟಿದ್ದಾರೆ.
ಇಲ್ಲ ಅನ್ನಲ್ಲ. ನನ್ನನ್ನು ಅರಸೀಕೆರೆ ತಾಲೂಕಲ್ಲಿ 13,684 ಮತಗಳಲ್ಲಿ ನನ್ನನ್ನು ಗೆಲ್ಲಿಸಿದ್ದಾರೆ. ಯಾವುದು ಗಂಟೆಗೆ ಹೋಗಲಿಲ್ಲ ನಮ್ಮ ಕಸ್ಬಾ ಹೋಬಳಿಯಲ್ಲಿ 11 ಕ್ಷೇತ್ರದಲ್ಲಿ 13,684 ಮತದಲ್ಲಿ ನನ್ನ ಗೆಲ್ಲಿಸಿದ್ದಾರೆ. ಅವ್ರ ಋಣ ಇದೆ. ಅದೇ ರೀತಿ ಇದ್ರ ಬಗ್ಗೆ ನೆಕ್ಸ್ಟ್ ಬರ್ತೀನಿ. ಇವತ್ತು ಅಜ್ಜಪ್ಪಣ್ಣರೇ ಸಾಕು, ಮುಂದಿನ ದಿನಗಳಲ್ಲಿ ನಿಲ್ಲಿಸಿ, ಯಾರಿಗೋ ಮೆಚ್ಚಿಸೋಕ್ಕೋಸ್ಕರ ನೀವು ಬಂದು ಯಾವಾಗಲೂ ಮಾಧ್ಯಮದ ಮುಖಾಂತರ ಕುತ್ಕೊಳ್ಳೋದು ತಪ್ಪು. ನಾನು ಹೇಳಿದ್ರು ಮಾಧ್ಯಮ ಸ್ನೇಹಿತರು, ನಾನು ಪ್ರತಿಕ್ರಿಯೆ ಕೊಟ್ಟಾಗ ನೀವೆಲ್ಲ ಇದ್ರಿ, ನೀವು ಅಜ್ಜಪ್ಪಣ್ಣ ಕೇಳಬೇಕಾಯ್ತು. ನೀನು ಬಂದಿರೋದು ಎಲ್ಲಿಗೋ ಅಂದ್ರೆ ಎಲ್ಲಿಗೋ ಹೋಗ್ತೇವೆ. ಅವ್ರು ಏನು ಮಾತಾಡಿದ್ದಾರೆ, ನಾನೇನು ಹೇಳಿದ್ರೆ ಅವ್ರು ಯಾವಕ್ಕೂ ಇಲ್ಲ. ಅದರಿಂದ ಅಭಿವೃದ್ಧಿ ಆಗಿಲ್ಲ ಅಂತ ನಿಮ್ಮ ವಿಚಾರ. ನಾನು ಇನ್ನೂ ಸಂತೋಷವನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಮನೆಯಿಂದ ಹೊರಟ್ರೆ ಯಾವ್ದಾರ ಗ್ರಾಮಕ್ಕೆ ಹೋಗ್ಬೇಕು ಅಂದರೆ ಡಾಂಬರ್ ರಸ್ತೆಯಿಂದ ಕಾಂಕ್ರೀಟ್ ರೋಡಿಗೆ ಹೋಗ್ತೀರ. ಕಾಂಕ್ರೀಟ್ ರೋಡಿಂದ ಯಾವ್ದಾರ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ದೇವಸ್ಥಾನದಲ್ಲಿ ಇರಿಸ್ತೀರ. ಇದು ಶಿವಲಿಂಗಿ ಅವರು ಚಪ್ಪಲಿ ಸಾಧಿಸಿದ ಇವತ್ತು ಕಾಂಕ್ರೀಟ್ ರೋಡ್ ಅರಸೀಕೆರೆ ತಾಲೂಕಲ್ಲಿ ಮಾಡೋಕ್ಕೆ ದೇವಸ್ಥಾನ ಮುಂದೆ ಒಂದು ನೆಲ್ಲಿ ತಿರುಗಿ ನೀವು ಪಾದ ತೊಳ್ಕೊಂತಿರಲ್ಲ, ಅದರಲ್ಲಿ ಶಿವಲಿಂಗಿ ಅವರು ಕಣ್ಣೀರು, ಅವ್ರ ಬೆವರಿದೆ. ಯಾವುದು ಆ ನೀರಲ್ಲಿ ಅವ್ರ ಕಣ್ಣೀರು ಮತ್ತು ಬೆವರಿದೆ. ಅದಾದ್ಮೇಲೆ ದೇವಸ್ಥಾನಕ್ಕೆ ಹೋಗ್ತೀರಾ. ತಾಲೂಕಲ್ಲಿ 60ಕ್ಕೂ ಹೆಚ್ಚು ಭಾಗ, 100ಕ್ಕೂ 60ಕ್ಕೂ ಹೆಚ್ಚು ಭಾಗ ಶಿವಲಿಂಗಿ ಅವರು ಸಹಾಯ ಮಾಡಿ ದೇವಸ್ಥಾನಕ್ಕೆ ಕಟ್ಟಿದ್ದಾರೆ. ಇಲ್ಲೆಲ್ಲ ದೇವಸ್ಥಾನಗಳಲ್ಲಿ ನೀವು ಹೋಗಪ್ಪ, ನೀವೆಲ್ಲೆಲ್ಲಿ ಹೋಗ್ತೀರಾ ಅದೆಲ್ಲ ಶಿವಲಿಂಗಿ ಅವರ ಶ್ರಮ ಇದೆ. ಇವತ್ತು ಸಮುದಾಯ ಭವನ ಮನೆಗೆ ಹೋಗ್ತಿದ್ದೀವೋ ಅದು ಶಿವಲಿಂಗಿ ಅವರದು, ಅದು ಅವರು ದೇಣಿಗೆ ಕೊಟ್ಟಿರ್ತಾರೆ. ನೀವು ಯೋಚನೆ ಮಾಡಬೇಕು. ತಾಲೂಕು ಅಭಿವೃದ್ಧಿ ಆಗಿಲ್ಲ ಅಂತೀರಲ್ಲ ನೀವು. ಇವತ್ತು ಅರಸೀಕೆರೆ ತಾಲೂಕಲ್ಲಿ ಕುಡಿಯೋಕ್ಕೆ ನೀರಿರಲಿಲ್ಲ. ಎಲ್ಲಿಂದ ಕುಡಿಯೋಕ್ಕೆ ನೀರು ಬಂತು? ಅರಸೀಕೆರೆ ನಗರದಲ್ಲಿ UVGD ಇರಲಿಲ್ಲ. ಅದೇ ರೀತಿ ಇವತ್ತು ವಿದ್ಯಾಭ್ಯಾಸ ಮಾಡೋಕ್ಕೆ ಮುರಾರಿ ಶಾಲೆಗಳಿಲ್ವ? ಇವತ್ತು ಅರಸೀಕೆರೆಯಲ್ಲಿ 7,000 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಮುರಾರಿ ಶಾಲೆಗಳಿಲ್ವ? ಇವತ್ತು ನಮ್ಮೂರ ಸ್ವಾಮಿ ಭಾಳ ಅವನು ನಿಂತ್ಕೊಂಡಿದ್ದೇನೆ ಮಾಡ್ಬಿಟ್ಟ. ಅವ್ರ ಕಡೆ ಕಾಂಬಿನೇಷನ್ಗೆ ಹೋದ. ಅವ್ರ ಕಾಂಬಿನೇಷನಲ್ಲಿ ಗೆಲ್ಸ್ಕೊಂಡ್ರು. ಇವ್ರಿಗೆ 50 ಓಟ್ ನಮ್ದು DDL ತಗೊಂಡು ಇವನ್ ಯಾಕೆ ಗೆಲ್ಲಿಸಿಲ್ಲ? ಕಾಂಬಿನೇಷನ್ ಇವನ್ ಯಾಕೆ ಬಿಟ್ಬಿಟ್ರು? ಅವರೆಲ್ಲ ಗೆದ್ಕೊಂಡ್ಬಿಟ್ರು, ಇವ್ರು ಯಾಕೆ ಗೆಲ್ಲಿಲ್ಲ? ಒಳ್ಳೆಯದು ಎಲ್ಲ ಹೇಳ್ತಿದ್ದಾಗ್ರಿ. ಹಂಗಂತ 50 ಓಟ್ ತಗೊಂತೀನಿ DDL ಅಂತ ಬರೀ ಅದೇ ಹೇಳ್ತಾರೆ. ಆಮೇಲೆ ನಾವು MP ಇಷ್ಟು ಓಟ್ ತಗೊಂಡ್ಬಿಡ್ತೀವಿ, MLA ಇಷ್ಟು ಓಟ್ ತಗೊಂಡಿದ್ದೀವಿ ಅಂತ ಹೇಳ್ತಾನೆ. ಯಾಕೆ ತಗೊಂಡ್ರು? ಒಬ್ಬ ಜನಾಂಗ ಜನಾಂಗ ಹಾಕಿರೋ ನಾವು 5-6 ಓಟ್ ಮುಂದೆ ಹಾಕಿರು. ಮೋದಿ ನೋಡಿರು, ಮೋದಿ ಓಟ್ ಹಾಕಿರು, ಜನಾಂಗ ಹಾಕಿ. ಆಮೇಲೆ ಮತ್ತೆ ತಾಲೂಕು ಆಫೀಸಲ್ಲಿ ಜಮೀನು ಮಾಡಿಸ್ಕೊಡ್ತೀನಿ, ನಾನು ಇದು ಮಾಡಿಸ್ಕೊಡ್ತೀನಿ ಅಂತ ಹೋಗ್ಬಿಟ್ಟು ನಾನು ಪಕ್ಕದಲ್ಲೇ ಇದ್ದೆ. ವಿಶಿಷ್ಟ ಬಟ್ಟೆ ತಾನು ಸುಮ್ಮನೆ ಎತ್ತಿಬಿಟ್ಟು ಮೈನಲ್ಲಿ ಅನಿಸ್ಕೊಬಿಟ್ಟು ಇದು ಮಾಡಿದೆ. ಜಮೀನು ಮಾಡಿಸ್ಕೊಟ್ನ ಸುಮ್ಮನೆ ಒಳ್ಳಾಗೋದು. ಆಮೇಲೆ ಧರ್ಮಶೇಖರ್ DDL ಏನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಇವತ್ತು 1-2 ಕಣ ಮಾಡಿದ್ದಾರೆ. ಇವತ್ತು ಯಾರು ಒಬ್ಬ ಮನುಷ್ಯರು ಕಣ ಕೆತ್ತಿ ಸಗಣಿ ಹಾಕಿ ಯಾರು ಬೆಳೆಯಲ್ಲ. ಇವತ್ತು ಪ್ರತಿಯೊಬ್ಬರು ಆ ಕಣದಲ್ಲಿ ಹುಲ್ ಕುಣಿಸ್ತಿದ್ದಾರೆ. ಪಕ್ಕದೂರವರು ಬಂದು ಹುಲ್ ಕುಣಿಸ್ಕೊಂಡು ಹೋಗ್ತಾರೆ. ನಮ್ಮೂರ ಯಾರು ಬೇಡ ಅನ್ನೋದು. ಆಮೇಲೆ ಅವ್ರು ಸೀದಾ ರೋಡ್ 5 ಕ್ಲಾಸ್ ರೋಡ್ ಇತ್ತು. ನಮ್ಮ ತೋಟಕ್ಕೆ ರೋಡ್ ಬಂದಿಲ್ಲ. ಸಿಮೆಂಟ್ ರೋಡ್ ಪಕ್ಕ ಸೀದಾ ಇದ್ದೋಗ ಹೋಗ್ತಾರೆ. ಆಮೇಲೆ ಅವ್ರ ಮನೆ ಮುಂದೆ ದೇವಸ್ಥಾನ ಮುಂದೆ ಸಿಮೆಂಟ್ ಹಾಕೂಡುದು ಅಂತ ಭಾಳ ಅರ್ಜಿ ಕೊಡೋದು ಕೇಳ್ತಾರೆ, ಇದು ಮಾಡೋದು ಕೇಳ್ತೀವಿ. ಮತ್ತು ಕೆಲವರು ಟ್ಯಾಕ್ಸ್ ಅವರೇ ನಿಂತ್ಕೊಂಡ್ರೆ ಕಾರ್ ಅವರೇ ನಿಂತ್ಕೊಳ್ತಾರೆ. ಅಭಿವೃದ್ಧಿನೇ ಮಾಡಿಲ್ಲ ಅಂತ ಹೇಳ್ತಾರೆ. ಇವತ್ತು ಛತ್ರ ಒಂದು ನಮ್ಮೂರಲ್ಲಿ ಒಂದು ಛತ್ರ ಆಗಿತ್ತು. ಇವತ್ತು ಬಡವರು ಅರಸೀಕೆರೆಗೆ ಬಂದು ಒಂದು ಛತ್ರ ಎಷ್ಟು ಒಂದು 50,000 ಲಕ್ಷ ರೂಪಾಯಿ ಬಾಡಿಗೆ. ಇವತ್ತು ನಮ್ಮೂರು ಛತ್ರ ಅದೇ ಬಾಡಿಗೆ ಕೊಡೋ ದುಡ್ಡು ಸಾಮರ್ಥ್ಯ ತಂದಾಗೆ ನಾವು 5 ಕ್ಲಾಸಿಗೆ ಇದು ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೆ ಬೇರೆ ಫೈಟ್ ಮಾಡಿದ್ವಿ. ಇವತ್ತು ಎಲ್ಲ ಅದೇ ಅವರೇ ಬರ್ತಾರೆ. ಇವತ್ತೆಲ್ಲ ಬಂದು ನೋಡ್ತಾರೆ. ಇವೆಲ್ಲ ಯಾಕೆ ಮಾತಾಡ್ಬೇಕು? ಆಯ್ತು, ಇವರು 4-5 ಸಲ ಗೆದ್ರು. ಸುಮ್ಕೆ ಗೆದ್ಬಿಟ್ರಾ? ಇವ್ರು ಕಣ್ಣು ಮುಚ್ಚೆ ಇವ್ರು ಒಬ್ಬರೇ ಓಡಾಗಬೇಕಾಗತ್ತಾ? ಜನಕ್ಕೆ ಒಳ್ಳೇದು ಮಾಡೋದು ಹೌದಾ? ಜನ ಕಡೆ ಒತ್ತೋದು. ನೀನು ಮಾಡು, ನೀನು ಅಭಿವೃದ್ಧಿ ಮಾಡಪ್ಪ, ಎಲ್ಲೂ ಸಂತೋಷ. ನಮ್ಮೂರ ನೀನು ಎತ್ತೀವಿ ಅಂತ ನೀವೊಂದು ಹೂವಿನ ನಾವು ಹಾಕಿಬಿಡ್ತೀವಿ. ಜನ ಒಳ್ಳೇದು ಮಾಡೋದಕ್ಕೆ ಒಳ್ಳೇದು ಕೈ ಬಿಡಲಿಲ್ಲ ಜನ ನಮ್ಮೂರಲ್ಲಿ. ಇನ್ನು ನಾಳೆಗೂ ಬಿಡಲ್ಲ. ಯಾರ ಫೋನ್ ಮಾಡೋದು, ವಿಲೋಜ ಬಂದು ಫೋನ್ ಮಾಡೋದು, ತಹಸೀಲ್ದಾರಿ ಮಾಡೋದು. ಅವರು ಹೊಡ್ಕೊಂಡ್ರು ಬೇಡ ಅಂತಾರ. ಅಲ್ಲ ಹೇಳಿದ್ದು ಇವ್ನ ಅಟ್ಯಾಕ್ ಮಾಡಿದ್ರೆ ಅವ್ರು ಬಂದು ಒಂದು ಒಡೆಯಂಗಿತ್ತು. ಅವರು ಇದೇ ದ್ವೇಷ ಬೆಳೆಸ್ತಾರೆ. ಅಲ್ಲ ಇದೇ ದ್ವೇಷ ಬೆಳೆಸ್ತಾರೆ ಊರಲ್ಲಿ. ಯಾಕೆಂದ್ರೆ ನಾವು ಇದ್ದೇ JDS ಅಲ್ಲಿ ಇದ್ದಿದ್ದು. ನಾನು 3 ಬಾರಿ ಪಂಚಾಯತಿಲಿ ಗೆದ್ದಿದ್ದೀನಿ.
2 ಬಾರಿ ಅಧ್ಯಕ್ಷ ಆಗಿದ್ದೀವಿ ಪಂಚಾಯತಿಗೆ. ಬಟ್ ಯಾಕೆ ಸೋತು ಅಂತೇಳಿ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಬಟ್ ನಾವು ಗೆದ್ದಿದ್ದಾಗ JDS ಅಲ್ಲಿ ಸೊಸೈಟಿ ಬಗ್ಗೆ ಸೇರನ್ನ ಕಲೆಕ್ಟ್ ಮಾಡಿ ಜಾಸ್ತಿ JDSಗೆ ನಾವು ಸೇರ್ ಮಾಡಿಸಿದ್ವಿ. ಅದೇನಾಯ್ತು, ಅನಿವಾರ್ಯ ಶಿವಲಿಂಗೇಗೌಡರು ಕಾಂಗ್ರೆಸ್ ಹೋದಾಗ ನಾವು ಈಗ ಸೊಸೈಟಿ ನಾವು ನಿಂತ್ಕೊಂಡೆ, ಎಲ್ಲರೂ ನಮ್ಮ ಸವತಿಗಳು, ನಮ್ಮ ಬಸವಣ್ಣ ಎಲ್ಲ ನಿಂತಿದ್ವಿ. ಸೋತಿದ್ದೀವಿ. ಸೋತ್ರೆ ನಮಗೆ ಸೋಲಲ್ಲ. ಏಕೆಂದರೆ ನಾವು ಶೇರ್ ಹಾಕಿದ್ದು JDS ಜಾಸ್ತಿ ಇದ್ದು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪೂರ JDS 80% JDS ಸೇರ್ ಕಟ್ಟಿದ್ದಾರಲ್ಲ. ಹೀಗಾಗಿ ನಾವು ಕಾಂಗ್ರೆಸ್ಸಿಗೆ ಬಂದಾಗ ಅವರೆಲ್ಲ JDS ಓಟ್ ಹಾಕೊಂಡ್ರು. ಅದು ಏನು ಮಾಡೋಕ್ಕಲ್ಲ, ನಮ್ಮ ಸ್ನೇಹಿತರೆ ನಾವೇ ಮಾಡಿಸಿದ್ರು, ನಮಗೆ ಓಟ್ ಹಾಕಲಿಲ್ಲ. ಬಟ್ ಅದೇ ಸೋಲು ಅಂತ ನಾವು ಒಂದು 7-8 ಓಟಲ್ಲಿ ನಾವು ಸೋತಿದ್ದೀವಿ. ಸೋತ್ರು ನಾವು ಪ್ರತಿಕ್ರಿಯೆ ಕೊಟ್ಟಿದ್ದೀವಿ. ಅವ್ರು ಹೇಳಿದ್ರು ಯಾರಿಂದಲ್ಲ ಸೋತಿದ್ದೀವಿ ಅಂತ. ನಾವು ಯಾರಿಂದಲೂ ಸೋತಿಲ್ಲ. ನಮ್ಮ ಸ್ನೇಹಿತರುಗಳೇ ನಮ್ಮನ್ನ ಸ್ವಲ್ಪ ಇರಿಸು ಮುರ್ಸಾಯ್ತು, ಸೋತಿದ್ದೀವಿ. ಅದನ್ನ ಮತ್ತೆ ಪುನಃ ಹೇಳುವಂಥ ಅವಶ್ಯಕತೆ ಇಲ್ಲ. ಆಯಿತು, ಮುಂದೆ ನೆಕ್ಸ್ಟ್ ಚುನಾವಣೆ ಬರ್ತವೆ, ನೀವು ಇಲ್ಲಿ ಪ್ರತಿಕ್ರಿಯೆ ಕೊಡ್ತೀರಲ್ಲ, ತಕ್ಕಂತೆ ಗೆಲ್ರಿ, ನಾವು ಫೇಸ್ ಮಾಡ್ತೀವಿ. ನಾವೇನು ಮೂಲೆ ಕೂತಿಲ್ಲ ಸೋತಿದ್ದೀವಿ ಅಂತ. ಅಭಿವೃದ್ಧಿ ಬಗ್ಗೆ ನಾವು ಮಾಡಿದಷ್ಟು ನೀವು ಹೇಳ್ಕೊಳ್ಳೋಷ್ಟು ಮಾಡೋಕ್ಕಾಗಲ್ಲ. ಇವತ್ತು ನಮ್ಮ ಪಂಚಾಯತಿ ವ್ಯಾಪ್ತಿಲಿ EJD ಶೇಖರಣ್ಣ, ನಾಗಣ್ಣ ಏನು ಮಾಡಿದ್ರು ಅಂತೇಳಿ ಇಡೀ ಪಂಚಾಯತಿ ನೋಡ್ಬೇಕು. ಇವತ್ತು ಯಾವ ಊರೇ ತಗೊಳ್ಳಿದ್ದೀವಿ, ಕಬ್ಬುರಳ್ಳಿ ತಗೊಳ್ಳಿ, ಅಣ್ಣಕಳ್ಳಿ ತಗೊಳ್ಳಿ, ಎಳವಾರೆ ತಗೊಳ್ಳಿ, ಎಲ್ಲ ಊರಲ್ಲೂ ಇಷ್ಟೆಲ್ಲ ಜಾಗ ಬಿಟ್ಟು ಅದರ ಕೆಲಸ ಮಾಡಿದ್ದೀವಿ. ನಾವು ಅಧ್ಯಕ್ಷ ಆದಾಗ ನಾವು MLA ಸಪೋರ್ಟ್ ತಗೊಂಡು ಎಲ್ಲ ಕೆಲಸ ಮಾಡಿ, ಕುಡಿಯೋ ನೀರು ಇರ್ಬೋದು, ದಾರಿ ದೀಪ ಚರಂಡಿ ವ್ಯವಸ್ಥೆ ಇರ್ಬೋದು, ಟ್ಯಾಂಕ್ ಕಟ್ಟೋದು ಇರ್ಬೋದು, ಊರಿಂದ ಊರಿಗೆ ಹೋಗೋ ರಸ್ತೆಗಳು ಅಷ್ಟನ್ನು ನಾವು ಶೇಖರಣೆ ಸೇರಿ ಮಾಡಿ ಎಲ್ಲ ಊರಲ್ಲಿ ಕೆಲಸ ಮಾಡ್ತೀವಿ. ಅಭಿವೃದ್ಧಿ ಬಗ್ಗೆ ನೀವು ಯಾರು ಏನು ಮಾತಾಡೋದು ಅವಶ್ಯಕತೆ ಇಲ್ಲ. ಬಂದು ನೋಡಿ, ನಿಮ್ಮ ಕೈ ಮಾಡೋಕ್ಕಾಗದವ್ರು ಯಾಕೆ ಸುಮ್ಮನೆ ಇಲ್ಲದೆಲ್ಲ ಮಾಡ್ತೀರಾ? ಮಾಡಿ, ಅಭಿವೃದ್ಧಿ ಮಾಡಿದ್ವಿ. ಸಂತೋಷ ಅಂತಿದ್ದೀರಾ, ಸಂತೋಷ. ನೀವು ಸೆಂಟ್ರಲ್ ನಿಂದ ಇದೀರಾ, ಗಂಟೆ ಮಾಡಿ, ನಾವು ಬೇಡವಲ್ಲ. ನಾವೇ ಅಭಿವೃದ್ಧಿಗೆ ಅಡ್ಡ ಹೋಗ್ತೀವಾ? ಇವತ್ತು ಅಡ್ಡ ಹೋಗಲ್ಲ, ನಾವು ಸಾಕು. ಅದರಿಂದ ಮತ್ತೆ ಪುನಃ ಕರೆಯೋದು, ಮತ್ತೊಂದು ಸ್ಟೇಟ್ಮೆಂಟ್ ಇನ್ನೊಬ್ಬರು ಕೊಡೋದು, ಈ ಶೇಖರಣ ಬಕೆಟ್ ಹಿಡಿತಾರೆ ಅಂತಾರೆ. ಯಾವ ಬಕೆಟ್ ಹಿಡಿದಿಲ್ಲ ನಾವು ಕಾಣಂಗೆ, ನಾವು ಯಾರಿಗೂ ಬಕೆಟ್ ಹಿಡಿಯಲ್ಲ. ನಾವು ಜೊತೆಲೇ ಬೆಳೆದಿದ್ದೀವಿ. ಶೇಖರಣ ಬಕೆಟ್ ನಾನು ಬಕೆಟ್ ಹಿಡಿಯೋಕ್ಕಾಗುತ್ತೆ. ಶೇಖರಣ ಬಕೆಟ್ ಕೆಲಸ ಮಾಡೋದು ಎಲ್ಲ ಜನತೆ ಸೇರ್ಕೊಂಡು ಒಟ್ಟಾರೆ ಅಭಿವೃದ್ಧಿ ಮಾಡ್ತಿದ್ದೀವಿ. ಏನು ಇವತ್ತು ಶಿವಲಿಂಗೇಗೌಡರು ಅಭಿವೃದ್ಧಿ ಮಾಡ್ತೀವಿ, ಅದು ಪರ ಇದೀವಿ ಅಷ್ಟೇ. ಅಭಿವೃದ್ಧಿ ಯಾರೇ ಮಾಡಲಿ ಸಾಕಾರ ನೀವು ಮಾಡಿ, ನಿಮಗೂ ಸಾಕಾರ ಕೊಡ್ತೀವಿ. ನಾವೇನು ಅದ್ರ ಹಿಂದೆ ಇರಲ್ಲ. ನಿಮ್ಮ ಟೀಕೆ ಟಿಪ್ಪಣಿ ನಾವು ಮಾಡಲ್ಲ ಜೀವನದಲ್ಲಿ. ದಯಮಾಡಿ ಮುಂದೆ ಒಳ್ಳೆ ಆರೋಗ್ಯಕರವಂತ ಒಂದು ವಾತಾವರಣ ಸೃಷ್ಟಿಯಾಗಿ ಲಸಿಕೆ ತಾಲೂಕಲ್ಲಿ ಬಿಡಿ. ಇವೆಲ್ಲ ಚೇಷ್ಟೆ ಬಿಟ್ಟು ಯಾರು ಅಭಿವೃದ್ಧಿ ಮಾಡ್ತಾರೆ ಸಹಕಾರ ಕೊಡಿ. ಯಾವ ಪಕ್ಷದರಾಗಲಿ ಎಲ್ಲರೂ, ಯಾವ ಪಾರ್ಟಿಲೂ ಯಾರು ಏನೋ ಶತ್ರುಗಳಿಲ್ಲ. ನಮ್ಗೆ ಎಲ್ಲರೂ ಮಾತಾಡ್ತಾರೆ. ರಾಜಪ್ಪಣ್ಣ ಇರ್ಬೋದು, ಎಲ್ಲರೂ ಮಾತಾಡ್ತೀವಿ. ನಾವು ಎಲ್ಲ ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಎಲ್ಲರ ಮನೆಗೆ ಹೋಗ್ತೀವಿ. ಅವ್ರು ಹೋಗ್ತಾರೆ ಹಂಗಂತೇಳಿ ಏನೇನೋ ಎಲ್ಲೆಂಗೋ ಬಂದು ಪತ್ರಿಕಾ ಮಾಧ್ಯಮ ಮಾಡಬಾರ್ದು. ದಯಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡಿ, ಒಳ್ಳೆ ಕೆಲಸ ಮಾಡಿ. ನಿಮ್ಮೆಲ್ಲರಿಗೂ ನಾವು ಸಹಕಾರ ಕೊಡ್ತೀವಿ. ಅಭಿವೃದ್ಧಿ ಯಾರು ಮಾಡ್ತಾರೆ ಸಹಕಾರ ನಮ್ದು ಯಾವತ್ತೂ ಇರುತ್ತೆ. ಈ ಸ್ಟೇಟ್ ನಾನು ಮಾತು ಮುಗಿಸ್ತೀನಿ.